ತಿಂಗಳಿಗೆ ಸರಿಯಾಗಿ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ಲ, ತಿನ್ನೋದಕ್ಕೆ ಒಡೆ ಬೇರೆ ಕೇಳು. ನೀನು ಮನೆ ಬಾಡಿಗೆ ಕೇಳೋದು ಎಷ್ಟು ಅಷ್ಟೇ ಇಟ್ಕೋ, ಇಲ್ಲದೆಲ್ಲ ಮಾತಾಡ್ಬೇಡ. ನನ್ನ ಮಕ್ಕಳು ಒಡೆನ ತಿಂತಾರೆ ಇಲ್ಲ ಬೋಂಡನ ತಿಂತಾರೆ, ನಿನಗೇನಕಯ್ಯ ಏನಕಯ್ಯ ಮಾತಾಡ್ತೀಯ? ನಾ ಮಾತಾಡೋದೆ ಹಂಗೆ. ವರ್ಷಕ್ಕೆ ಒಂದೊಂದ್ ಮಗು ಎರ ಕಾಯ್ತದೆ, ತಿಂಗಳು ಸರಿಯಾಗಿ ಬಾಡಿಗೆ ಕೂಡ ಕಾಯಕಿಲ್ವಾ? ನಾನು ಒಂದೊಂದನೇ ಹೇಳ್ತೀನಿ ಇಲ್ಲ ವರ್ಷಕ್ಕೆ 10 ಹೇಳ್ತೀನಿ. ನೀನೇ ಅವನಯ್ಯ ಕೇಳೋಕೆ? ನಾನು ನಿನ್ ಯಜಮಾನ. ನನ್ನ ಯಜಮಾನನ? ಅಯ್ಯೋ ಅಯ್ಯೋ ನೀನು ಏನಿದು? ನೋಡ್ ಮತ್ತೆ ಯಾವಾಗ್ಲೂ ಇವನು ನನ್ನ ನಿನ್ ಯಜಮಾನ ಅಂತಾನೆ. ನೋಡ್ದವ್ರೆ ಅನ್ಕೊಳ್ಳ, ನಂಗೆ ಇಬ್ಬಿಬ್ರು ಗಂಡರು ಅಂತ ಅನ್ಕೊಳ್ಳಲ್ಲ. ಅನ್ಕೊಳ್ಳಿ ಬಿಡು. ನೋಡಿ, ನೀವ್ ಇವಳಿಗೆ ತಂದೆ ಇದ್ದ ಹಾಗೆ, ನಾವೆಲ್ಲ ನಿಮಗೆ ಮಕ್ಕಳಿದ್ದ ಹಾಗೆ. ನೀವ್ ಹೀಗೆಲ್ಲ ಮಾತಾಡ್ಬಹುದಾ? ಅಲ್ಲವಾ, ನೀನು ಈ ಒಟ್ಟಾರ್ದಾಗೆ ಸಂಸಾರ ಮಾಡ್ಕೊಂಡಿದ್ಯಾ, ನಿನಗೂ 108 ತೊಂದರೆ ತಾಪತ್ರೆ ಆಯ್ತೆ. ನೀನು ತಿಂಗಳು ಸರಿಯಾಗಿ ಬಾಡಿಗೆ ಕೊಡ್ತಾ ಇಲ್ವಾ? ಆದ್ರೆ ಈ ನಾಚಿಕೆಟ್ಟ ಜನ 3 ತಿಂಗಳಾದ್ರೂ ಸರಿಯಾಗಿ ಬಾಡಿಗೆ ಕೊಟ್ಟಿಲ್ಲ. ನನ್ ಹೊಟ್ಟೆ ಉರಿಯಾಕಿಲ್ವಾ? ಹಲೋ, ಹಾ ಬೇಗ ಬಂದ್ಬಿಡ್ತೀರಲ್ಲ? ಓಕೆ ಓಕೆ ಬಾಯ್. 3 ಜನಕ್ಕೂ ಸಂಬಳ ಬಂದಿದೆಯಂತೆ, ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಮ್ ಯಜಮಾನ್ರು ಫೋನ್ ಮಾಡಿದ್ರು. ಕಾರ್ ಪೇಂಟ್ ಮಾಡೋರ್ಗೆ ಬಾಡಿಗೆ ಕೊಡಕ್ ಯೋಗ್ಯತೆ ಇಲ್ದವ್ರ ಕೈಯಲ್ಲಿ ಫೋನ್ ಬೇರೆ ಕೇಳು. ರೀ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ನೀವು ಕೊಡೋದನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಡ್ರೆಸ್ ಪೆಟ್ಟು ಎಲ್ಲ ತಾನಾಗೆ ಬರುತ್ತೆ. ಬೇರೆಯವ್ರ ಹತ್ರ ಮಾತಾಡ್ದಾಗ ನನ್ನ ಹತ್ರ ಮಾತಾಡ್ಬೇಡಿ. ಇಲ್ಲಿವರೆಗೂ 1 ತಿಂಗಳಾದ್ರೂ ನಿಮಗ್ ಬಾಡಿಗೆ ತಪ್ಸಿದೀವಾ? ಏನೋ ಹೋದ್ ತಿಂಗಳು ಒಂದ್ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಅದನ್ನು ಕರೆಕ್ಟ್ ಆಗಿ ಕೊಡ್ಲಿಲ್ವಾ? ಬಾಡಿಗೆ ಕೊಟ್ಬಿಟ್ರೆ ಆಗೋಯ್ತಾ? ಕರೆಂಟ್ ಬಿಲ್ಲು 500 ರೂಪಾಯಿ, ಅದನ್ನ ನಿಮ್ಮ ಅಪ್ಪ ಕೊಡ್ತಾನ? ಅದ ಏನದ? ಏನೋ ಹೋಗ್ಲಿ ಪಾಪ, ಮಕ್ಕಳು ಮರಿ ಇರೋ ಸಂಸಾರ ಅಂತ ಹೇಳ್ಬಿಟ್ಟು 2000 ರೂಪಾಯಿ ಅಡ್ವಾನ್ಸ್ಗೆ ಮನೆ ಕೊಟ್ಟೆ. ನಿಮ್ಗೆ ಅಯ್ಯೋ ಅಂದಿದ್ದೆ ಅಪರಾಧ ಆಗೋಯ್ತಲ್ಲ. ಇನ್ಮೇಲೆ ಯಾರಿಗೂ ಕರುಣೆ ತೋರಿಸಬಾರದು. ಹೇಳಿ, ಮುಂದಿನ ತಿಂಗಳು ಬಾಡಿಗೆ ಜೊತೆಗೆ 3000 ರೂಪಾಯಿ ಅಡ್ವಾನ್ಸ್ ಇರಿಸ್ಕೊಟ್ರೆ ಸರಿ, ಇಲ್ದಿದ್ರೆ ಎಲ್ಲ ಮನೆ ಖಾಲಿ ಮಾಡ್ಬೋದು. ಏನ್ರಿ, ನೀವಿಬ್ರು ಸರಿಯಾಗಿ ಮನೆ ಬಾಡಿಗೆ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಈಗ ದಿಢೀರ್ ಅಂತ 3000 ರೂಪಾಯಿ ಅಡ್ವಾನ್ಸ್ ಕೇಳ್ತಿದಾರಲ್ಲ, ಎಲ್ಲಿಂದ ತಂದು ಕೊಡೋದು? ಅದಕ್ ನಾವೇನ್ ಮಾಡ್ಬೇಕು? ಅದ್ರ ಯೋಚನೆ ನಮ್ ಯಜಮಾನ್ರಿಗೆ ಇರ್ಬೇಕು. 3 ಜನಕ್ಕೂ ಜವಾಬ್ದಾರಿ ಇಲ್ಲ ಅಂತ ಗೊತ್ತಲ್ಲ, ಹಾಗಂತ ಮನೆ ಬಾಡಿಗೆ ಕೊಡೋದನ್ನ ಬಿಟ್ಬಿಡೋದಾ? ಮನೆ ಖರ್ಚಿಗೆ ಕೊಟ್ಟಿದ್ರಲ್ಲಿ 50 100 ಮಿಕ್ಸಿ ಕೊಟ್ಬಿಡ್ಬೇಕು. ಈಗ ಇಷ್ಟು ಕೆಟ್ಟಾಗಿ ಮಾತಾಡ್ಬಿಟ್ಟು ಹೋತಲ್ಲ, ಯಾರ್ಗ ಅವಮಾನ ಹೇಳಿ? ಏನಕ್ಕ ಗೊತ್ತಿಲ್ದಿರೋ ತರ ಮಾತಾಡ್ತಾ ಇದ್ಯಾ? ಬರೋ ಪೂರ್ತಿ ಸಂಬಳ ನಮ್ ಕೈ ತಂದ್ಕೊಟ್ರೆ ನಾವು ಕೊಡೋ ಸಾಲನೆಲ್ಲ ಕೊಟ್ಟು ಸಂಸಾರ ನಡೆಸ್ಬೋದು. ಆದ್ರೆ ಸಂಬಳದಲ್ಲೂ ಚೂರು ಚೂರು ಅಂದ್ರೆ ಹೇಗಕ್ಕ ಸಂಸಾರ ನಡೆಸೋದು? ಹೆಂಗಮ್ಮ? ಈಗಿನಿಂದಾನೇ ಒಂದ್ ಕೆಲ್ಸ ಮಾಡೋದು. ಅವ್ರ ಸಂಬಳದ ಕವರ್ನ ಒಡಿದೆ ಪೂರ್ತಿಯಾಗಿ ನಮ್ ಕೈ ತಂದು ಕೊಟ್ರೆ ತಗೊಳ್ಳೋದು, ಇಲ್ದೇ ಇದ್ರೆ ಬೇಡವೇ ಬೇಡ. ಅಯ್ಯೋ, ಅವ್ರು ನಾವ್ ಹೇಳ್ದಂಗ್ ಕೇಳ್ತಾರ? ನೀನೊಂದು ಏನೇನೋ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ಯಾ. ಇಷ್ಟೊತ್ಗಾಗ್ಲೇ ಅವ್ರು ಅರ್ಧ ಸಂಬಳ ಉಡಾಯಿಸ್ಬಿಟ್ಟಿರ್ತಾರೆ. ಯಾವ ಹೋಟೆಲ್, ಯಾವ ಬಾರ್,